ಹೇಳ್ರಪ್ಪ. ಅತ್ತೆಗಷ್ಟೇ 2,000 ಕೊಡ್ತೀವಿ, ಸೊಸೆಗಿಲ್ಲ ಅವರೇ ಮನೆ ಯಜಮಾನಿ ಅತ್ತೆ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ದಿಕ್ಕದೆ ಅಂದ್ರೆ ಇಜ್ಜಿಲ್ ಪುಡಿ ಆಗ್ಬಿಡ್ಬೇಕು ಮಗನೇ, ಮುಖ ನೋಡು. ಮನೆ ಯಜಮಾನಿ ಅತ್ತಿ ಅಂತ ಅತ್ತಿಗೆ ಒಬ್ಬಕ್ಕೆ ಕೊಟ್ರೆ ಸೊಸಿಗೆ ಪುಟ್ಪತ್ತಿ ಬಿಡಣ, ಏನ್ ತಿರ್ಕೊಂಡ್ ತಿನ್ನಕ್ ಕಳ್ಸಣ? ಅವ್ರು ಮನೆ ಬಾಳೆ ಮಾಡ್ಕೊಂಡ್ ತಿನ್ನೋದ್ ಬೇಡ. ನನಗೆ ಒಬ್ಬಕ್ಕೆ 10 kg 2,000 ರೂಪಾಯಿ ಕೊಟ್ರೆ ಅವ್ರೆಲ್ಲ ಹೋಗ್ಬೇಕು. ಇದು ವರ್ಷಕ್ಕೊಂದ್ಸಲ ತಟ್ಟೆ ಇಟ್ಕೊಂಡು ಓಟ್ಗೋಸ್ಕರ ಭಿಕ್ಷೆ ಬೇಡ್ತೀರಾ, ಆದ್ರೆ ಓಟು ಕೊಟ್ಟವರು ಯಾರು ಅಂತ ಅವರ ಕಷ್ಟ ಸುಖ ವಿಚಾರಿಸೋಲ್ಲ. ಈ ರೀತಿಯಲ್ಲಿ ಬಂದು ನೀವು ಈ ಪೊಸಿಷನ್ ಅಲ್ಲಿ ಕೂತಿ ಬೀದಿ ಪಾಲ್ ಆಗ್ಬೇಕು ಅವ್ರು. ಅದನ್ನೇ ಮುಂಚೆ ಮಾತಾಡ್ಬೇಕಾಗಿತ್ತು ಅವನು. ನೀನು ಒಬ್ಬಕ್ಕಿಗೆ ಕೊಡ್ತೇನೆ, ಸ್ವಸ್ಥರಿಗೆ ಕೊಡಲ್ಲ, ಸ್ವಸ್ಥರಿಗೆ ಯಾರ ಮನೆಗಾರ ಅದು ಕಳ್ಸು ಅಂತ ಹೇಳ್ಬೇಕಾಗಿತ್ತು ಅವನು. ಓಟ್ ಹಾಕ್ತೀರಿ ಅಣಕಾರ. ಶಬಾಷ್, ಓಪನಿಂಗ್ ಸೂಪ್. ಜನ ಈಗ ಚೇಂಜ್ ಕೇಳ್ತಾ ಇದಾರೆ ಸರ್. ಫ್ರಿಡ್ಜ್ ಇರಬಾರ್ದು, ಟಿವಿ ಇರಬಾರ್ದು, ಇನ್ನೊಂದು ಇರಬಾರ್ದು ಅಂದ್ರೆ ಕೂಲಿ ಮಾಡ್ಕೊಂತೀನಿ ಪುಟ್ಟಬತ್ತಾಗಿರೋನಿಗೂ ಐತಿ. ನಿನ್ನ ಮನೆಯಾಗ ಒಂದೇ ಇರಬಾರ್ದು, ಎಲ್ಲರ ಮನೆಯಾಗೂ ಬೇಕು. ಅದನ್ನ ವಚನ ಅವಾಗ ನಡೆಸ್ಬೇಕಾಗಿತ್ತು ನೀನು. ಹೊಟ್ಟೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕಾರ ಕೈ ಮುಕ್ಕಂತ ಬಂದ ಹಿಂಗ್ ಜೋತಾಡ್ಕೊಂತ ಅವಾಗ ಎಲ್ಲಾಗಿದ್ದೆ. ರಾಜಕೀಯದಲ್ಲಿ ಇರೋರ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರಾತ್ರಿ ಹೊತ್ತಲ್ಲಿ ನನ್ನ ಕೈಲಿ ಭಾಳ ಬೇಗ ಸಿಗಾಕೋತಾರೆ. ಆದ್ರೆ ಈ ಪಾರ್ಟಿನ ಮಾತ್ರ ಅರ್ಥ ಮಾಡ್ಕೊಳಕ್ಕೆ 20 ಸರಿ ಅದನ್ನ ನೋಡಿದ್ರು ಅರ್ಥವಾಗ. ಈಗ ಮಾತಾಡಕತ್ತೀಯಲ್ಲ ಗೆದ್ದಿಂದೆ ಮ್ಯಾಕ್ ಕುತ್ಕೊಂಡು, ಅವಾಗ ಏನ್ ಮಾಡ್ತಾರ ಗೊತ್ತಾ? ಹಾಕ್ಲಿಲ್ಲ ಕೊಡ್ಲಿಲ್ಲ ಅಂದ್ರೆ ಕೈಯಾಗಿರೋ ಕಾಲಾಗಿರೋ ಕೈಗೆ ಬರ್ತಾವು. ಉತ್ತರ ಕೊಡ್ತೀಯಪ್ಪ, ನೀವೇನು ಉತ್ತರ ಕೊಡ್ತೀಯ ಇದಕ್ಕೆ? ಮುಲಾಜಿಲ್ದಂಗ ಹೇಳ್ತಾರ ನೋಡು. ಹೆಚ್ಚಿಗೆ ಎಲ್ಲ ಒಂದೇ. ಯಾರ ಅವ್ರಂತ ಇದ್ರೆ ಅವ್ರ ಹತ್ರ ಇರ್ಲಿ, ನಮ್ಮ ಹತ್ರ ನಡೆಯಲ್ಲ ಅವು. ಎಲ್ಲರಿಗೂ ಕೊಡ್ಬೇಕಂತ. ರಾಮಯ್ಯ ತುಂಬಾ ಒಳ್ಳೆ ಮನುಷ್ಯ, ಹೊರಗಡೆ ಹೊರಟು ಒಳಗಡೆ ತುಂಬಾ ಮೃದು. ಕಷ್ಟಪಟ್ಟು ದುಡ್ದು ಬದುಕಿ ಅವ್ರು ಎಲ್ಲರಿಗೂ ಕೊಡ್ಬೇಕು, ಅತ್ತೆ ಕೊಡ್ಬೇಕು, ಸೊಸೆ ಕೊಡ್ಬೇಕು, ಕೈಲಾರ್ದು ಮುದುಕರಿಗೂ ಕೊಡ್ಬೇಕು. ಅವನು ಮಾತಾದ್ಮೇಲೆ ಒಂದೇ ಇರ್ಬೇಕು. ನಾಲ್ಗೆ 2 ಹಾವಿನ ನಾಲ್ಗೆ ಇರಬಾರ್ದು. ಅದು ನಿಮ್ಮ ಹೆಸರಮ್ಮ? ಗೌರಿಬಾಯಿ ಅಂತ ಕೇಳ್ರಿ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕೊಂಡು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಬರೀ ಇಂಥದೆಯಾ?